ನೀವು ವಿಡಿಯೋ ಮಾಡಿದ್ ಬಹಳ ಸಂತೋಷ ಆಯ್ತು. ಇದು ಬಹಳ ದೊಡ್ಡ ಕೆಲಸ. ಇದು ನಾನು ಮಾಡಿದ್ದೇನು ಅಲ್ಪ, ನಾವು ಮಾಡಿದ್ದು ಜನಕ್ಕೆ ತಲುಪಬೇಕಾಗಿ. ಇನ್ನೊಬ್ಬ ಅಂತವ್ರು ನೋಡಿದ ತಕ್ಷಣ ಹೌದು ಸರ್, ಅವ್ರು 100 ರೂಪಾಯಿ ಇನ್ಸ್ಪಿರೇಷನ್ ಆಕ್ಚುಲಿ ಹೆಲ್ಪ್ ಮಾಡೋ ಬುದ್ಧಿ ಬರಬಾರ್ದು. ಅವ್ರ ಬದುಕಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದು. ಹೌದು ಸರ್. ಈ ಹುಡುಗನ ವಿಚಾರ ಏನಂದ್ರೆ ಬಾ ಏನೋ ಒಂದ್ ಕಡೆ ಬೇರೆ ಕೆಲಸ ಮಾಡ್ತಿದ್ದ. ಹಾಂ ಸರ್. ಅಲ್ಲಿ ಏನೋ ತೊಂದರೆ ಆಗಿ ಅವನು ಕೆಲಸ ಅಲ್ಲಿಂದ ಬಿಡಿಸ್ಬಿಟ್ರು. ಹಾಂ ಸರ್. ಅವ್ನು ಊರಿಗೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನಾವೆಲ್ಲ ಸೇರಿ ಎಲ್ಲ ಸ್ನೇಹಿತರು ಏನೋ ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಿದ್ವಿ. ಪಾಪ ಮೆಡಿಕಲ್ ಸ್ಟೋರಲ್ಲಿ ಅಲ್ಲಿ ಇವ್ರು ಅಂತಾರೆ, ಅವರು ಪಾಪ ಓನರ್ ಕೊಟ್ಟರು ಅವ್ರಿಗೆ ಕೆಲಸ. ಆ ಯಪ್ಪ ತೀರ್ಕೊಂಡು ಏಟ್ಗೆ ಅವನ್ನ ಇದು ಮಾಡ್ಬಿಟ್ರು. ಅವ್ರು ತೀರ್ಕೊಂಡು ಏಟ್ಗೆ ಸರ್ ಬೆಳಿಗ್ಗೆ ಅವತ್ತು ಮಾರನೇ ಇದ್ದಾನೆ ಏನೇನು ಯೋಚನೆ ಮಾಡ್ತಾನೆ ಪಾಪ ಇವನ್ನ. ಅವ್ರದ್ದು ಪಾಪ ಅವ್ರು ತಪ್ಪಲ್ಲ, ಬೇರೆ ಮನೆಯವ್ರು ಅವ್ರಿಗೆ ಆಘಾತ ಹೋಗಿ ಎಲ್ಲ ಕೆಲಸ ತೆಗೆದ್ಬಿಟ್ರು. ಹೇಳ್ತಾ ಇರೋದು ಅನುಕಂಪ ಅಲ್ಲ, ಅವಕಾಶಗಳು ಕೊಟ್ರೆ ಅವರೇ ಗ್ರೇಟು. ಹೌದು ಸರ್. ಇವರು ವಿಕಲಚೇತನರಲ್ಲ, ಅವರು ವಿಶೇಷ ಚೇತನರು. ದೇವ್ರ ಮಕ್ಕಳು. ನಾನು ಟೈಪ್ ಮಾಡಿ ದೇವ್ರ ಮಕ್ಕಳು ಅವರು. ನಾವೆಲ್ಲ ಚೆನ್ನಾಗಿರೋರು, ನಾವು ಮನುಷ್ಯರು, ದೇವ್ರ ಮಕ್ಕಳು ಅವರು. ನನಗೆ ಹೆಮ್ಮೆ ಇದೆ ಅವ್ನು ಇಟ್ಕೊಂಡವ್ರು. ಸೂಪರ್ ಸರ್. ಸ್ನೇಹಿತರೆಲ್ಲ ಕೇಳಿದ್ರೆ ಕರ್ಸೋಣ ಬರ್ತಾರೆ ಅಂತ ಎಲ್ಲ ರೆಡಿ ಆದ್ರು.